ನಮಸ್ತೆ ಸ್ನೇಹಿತರೆ. ಯಾರ ಜನ್ಮ ಸಂಖ್ಯೆ 4, 13, 22 ಮತ್ತು 31 ಆಗಿರುತ್ತದೆಯೋ ಅವರು ತಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕಾದರೆ ಯಾವಾಗಲೂ ತಮ್ಮ ಪರ್ಸಿನಲ್ಲಿ ಅಥವಾ ವ್ಯಾಲೆಟ್‌ನಲ್ಲಿ 2 ಚಕ್ಕೆಯ ಪೀಸ್‌ಗಳನ್ನು ಇಟ್ಕೊಳ್ಳೋದ್ರಿಂದ ಅವರ ಎಲ್ಲ ರೀತಿಯ ಕನಸುಗಳು ನನಸಾಗುತ್ತದೆ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಅತ್ಯುತ್ತಮವಾದ ಮಾಹಿತಿಯೊಂದಿಗೆ ಆರಂಭ ಮಾಡೋಣ. ಹಣ ಕೊಟ್ಟಷ್ಟು ಹಣ ಹೆಚ್ಚಾಗುತ್ತದೆ. ಹೌದು ಸ್ನೇಹಿತರೆ, ಹಣ, ಮನಿ ನಿಮ್ಮ ಹತ್ರ ಬರಬೇಕು ಅಂದರೆ ನೀವು ದಿನನಿತ್ಯದ ಜೀವನದಲ್ಲಿ ಬೇರೆಯವರಿಗೆ ಹಣ ಕೊಡುವ ಸಂದರ್ಭ ಉಂಟಾದಾಗಲೆಲ್ಲ ಈ ಹಣದಿಂದ ಅವರಿಗೆ ಒಳ್ಳೆಯದಾಗಲಿ ಎಂಬ ಭಾವನೆಯಿಂದ ಕೊಡ್ತಾ ಬಂದ್ರೆ ನಿಮ್ಮ ಹತ್ರ ಹಣದ ಸಂಗ್ರಹ ಹೆಚ್ಚಾಗುತ್ತದೆ. ಹೌದು, ಈ ಒಂದು ಮಾತು ಹಿರಿಯರು ಹಾಗೂ ಬಲ್ಲವರು ಹೆಚ್ಚಾಗಿ ಹೇಳುತ್ತಾರೆ. ನಮ್ಮ ಹತ್ರ ಹಣ ಉಳಿಸಲು ಹಾಗೂ ಹಣ ಗಳಿಸಲು ಪರ್ಸ್ ಅಥವಾ ವ್ಯಾಲೆಟ್ ಅನ್ನ ನಾವು ಯಾವ ರೀತಿ ಬಳಸಿಕೊಳ್ಬೇಕು ಎಂಬುದರ ಬಗ್ಗೆ ತಿಳಿಯೋಣ. ಎಲ್ಲರಿಗೂ ಹಣದ ಅವಶ್ಯಕತೆ ಇರುತ್ತದೆ. ಆದರೆ ದುಡಿದ ಹಣ ಕೈಯಲ್ಲಿ ನಿಲ್ತಾ ಇರಲ್ಲ. ಎಷ್ಟೇ ದುಡಿದರೂ ಹಣವು ವಿಪರೀತವಾಗಿ ಖರ್ಚಾಗುತ್ತಾ ಹೋಗುತ್ತದೆ. ಇದಕ್ಕೆಲ್ಲ ಕಾರಣ ನಮ್ಮ ಬಳಿಯಲ್ಲಿರುವ ಒಂದು ಪರ್ಸ್. ಹೌದು ಸ್ನೇಹಿತರೆ, ಈ ಒಂದು ಪರ್ಸಿನ ಕೆಲವೊಂದು ನಿಯಮಗಳನ್ನು ತಿಳಿದು ನೀವು ಬಳಸ್ತಾ ಹೋದರೆ ನೀವು ಅದ್ಭುತವಾದಂತಹ ಫಲಿತಾಂಶವನ್ನ ಕಾಣಬಹುದು. ಸಾಮಾನ್ಯವಾಗಿ ಪರ್ಸ್ ಅಥವಾ ವ್ಯಾಲೆಟ್ ಅನ್ನು ನಾವು ಹಣ ಇಡಲು ಬಳಸುತ್ತೇವೆ. ಇದರ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡೋದ್ರಿಂದ ನಿಮ್ಮ ಅನವಶ್ಯಕ ಖರ್ಚು ಹಾಗೂ ಬ್ಲಾಕೇಜಸ್ ಅಥವಾ ಅಡೆತಡೆಗಳನ್ನು ಹಣ ಬರಲು ಇರುವ ದಾರಿಯನ್ನು ಸುಗಮಗೊಳಿಸುತ್ತದೆ. ಹೌದು, ಈ ಒಂದು ಪರ್ಸ್ನಲ್ಲಿ ನೀವು ಹಣ ಇಡುವುದಕ್ಕೂ ಮುನ್ನ ಕೆಲವೊಂದು ನಿಯಮಗಳನ್ನು ತಿಳಿದು ಬಳಸಿದ್ದಲ್ಲಿ ನಿಮ್ಮಲ್ಲಿ ಹಣದ ಆಕರ್ಷಣೆ ಹೆಚ್ಚಾಗುತ್ತದೆ. ಅದರಲ್ಲಿ ಮೊದಲನೇದಾಗಿ ನೋಡುವುದಾದರೆ ಬ್ರೌನ್ ಅಥವಾ ಕಂದು ಬಣ್ಣ. ಹೌದು, ಈ ಕಂದು ಬಣ್ಣ ಭೂಮಿಯ ಒಂದು ಬಣ್ಣವಾಗಿರುತ್ತದೆ. ಶಾಂತತೆಯ, ಸಮೃದ್ಧಿಯ ಸಂಕೇತ. ಹೌದು, ಈ ಬಣ್ಣದ ಒಂದು ಪರ್ಸನ್ನು ನೀವು ಬಳಸೋದ್ರಿಂದ ನಿಮ್ಮಲ್ಲಿ ಯಾವಾಗಲೂ ಹಣದ ಹರಿವು ಹೆಚ್ಚಾಗುತ್ತಾ ಹೋಗುತ್ತದೆ. ಯಾವುದೇ ರೀತಿಯ ಹಣದ ಅಡೆತಡೆಗಳು ಉಂಟಾಗುವುದಿಲ್ಲ. ಅಷ್ಟೇ ಅಲ್ಲದೆ ನಿಮ್ಮ ಬಳಿ ಸದಾ ಹಣ ಉಳಿಯುತ್ತದೆ ಹಾಗೂ ಯಾವುದೇ ರೀತಿಯ ಸಾಲ ಮಾಡುವ ಅವಶ್ಯಕತೆಯು ನಿಮಗೆ ಎದುರಾಗುವುದಿಲ್ಲ ಹಾಗೂ ಹಣದ ಸಮಸ್ಯೆಗಳಿಂದ ನೀವು ಶೀಘ್ರವಾಗಿ ಹೊರಬರಬಹುದು. ಈ ಒಂದು ಬಣ್ಣವಾದ ಪರ್ಸನ್ನು ನೀವು ಬಳಸೋದ್ರಿಂದ ನಿಮ್ಮಲ್ಲಿ ಹೆಚ್ಚಿನ ಹಣ ಉಳಿತಾಯವಾಗುತ್ತದೆ. ಹೌದು ಸ್ನೇಹಿತರೆ, ನಂತರ ನೋಡುವುದಾದರೆ ಕೆಂಪು ಬಣ್ಣ. ಹೌದು, ಕೆಂಪು ಎಂದರೆ ಅಬೌಂಡೆನ್ಸ್, ಸ್ಟ್ರಾಂಗ್ ಅಥವಾ ಶಕ್ತಿಶಾಲಿಯಾದಂತಹ ಈ ಬಣ್ಣ. ಈ ಬಣ್ಣದ ಪರ್ಸನ್ನು ನೀವು ಬಳಸೋದ್ರಿಂದ ನಿಮ್ಮಲ್ಲಿ ಹಣದ ಹರಿವು ಹೆಚ್ಚಾಗುತ್ತಾ ಹೋಗುತ್ತದೆ. ಕೆಂಪು ಎಂದರೆ ಒಂದು ಸಂಪತ್ತಿನ ಸೂಚಕ. ಇದು ಒಂದು ಪವಿತ್ರ ಬಣ್ಣವಾಗಿರುವುದರಿಂದ ಈ ಬಣ್ಣದ ಪರ್ಸನ್ನು ನೀವು ಬಳಸೋದ್ರಿಂದ ನಿಮ್ಮಲ್ಲಿ ಹಣದ ಹರಿವು ಹೆಚ್ಚಾಗುತ್ತದೆ. ಸದಾ ನಿಮ್ಮಲ್ಲಿ ಹಣ ಉಳಿಯುತ್ತದೆ ಹಾಗೂ ನಿಮ್ಮ ಪರ್ಸಿನಲ್ಲಿ ಯಾವಾಗಲೂ ಹಣವಿರಬೇಕು ಎಂದರೆ ನೀವು ಈ ಒಂದು ಕೆಂಪು ಬಣ್ಣದ ಪರ್ಸನ್ನು ಖಂಡಿತವಾಗಿ ಬಳಸಲೇಬೇಕು. ಇದರಿಂದ ಹಣದ ಸಂಗ್ರಹಣೆ ಹೆಚ್ಚಾಗುತ್ತಾ ಹೋಗುತ್ತದೆ. ಸಂಪತ್ತಿನ ಗಳಿಕೆಯಲ್ಲಿ ನೀವು ಬಯಸಿದಷ್ಟು ಹಣವು ನಿಮಗೆ ಸಿಗುತ್ತದೆ. ಹಾಗಾಗಿ ಈ ಒಂದು ಸಮೃದ್ಧಿಯ ಬಣ್ಣ ಅಂದರೆ ಕೆಂಪು ಬಣ್ಣದ ಪರ್ಸನ್ನು ಬಳಸೋದ್ರಿಂದ ನೀವು ಹೆಚ್ಚಿನ ಅನುಕೂಲಗಳನ್ನು ಪಡೆಯಬಹುದಾಗಿದೆ. ಹಾಗೂ ಇನ್ನು ಕೆಲವು ನಿಯಮಗಳ ಬಗ್ಗೆ ನೋಡುವುದಾದರೆ ನಾವು ಹಲವಾರು ಸಂದರ್ಭಗಳಲ್ಲಿ ಹಲವಾರು ಪರ್ಸ್ಗಳನ್ನು ಬಳಸ್ತಾ ಇರ್ತೀವಿ. ಆದರೆ ಕೆಲಸಕ್ಕೆ ಹೋಗುವಾಗ ಒಂದೇ ಒಂದು ಪರ್ಸನ್ನು ಮಾತ್ರ ಬಳಸುತ್ತೇವೆ. ಉಳಿದ ಪರ್ಸ್ಗಳನ್ನು ನಾವು ಹಾಗೆ ಇಡುತ್ತೇವೆ. ಆದರೆ ಪರ್ಸುಗಳನ್ನು ಇಡುವಾಗ ಯಾವುದೇ ರೀತಿಯಾಗಿ ಖಾಲಿ ಪರ್ಸ್ಗಳನ್ನು ಇಡಬಾರದು. ಅದರಲ್ಲಿ ಕನಿಷ್ಠ 9 ರೂಪಾಯಿನಾದರೂ ಆ ಒಂದು ಪರ್ಸಿನಲ್ಲಿ ಇಡಬೇಕು. ಇದರಿಂದ ನಿಮ್ಮಲ್ಲಿ ಹಣವು ಹೆಚ್ಚಾಗಿ ಸಂಗ್ರಹಣೆಯಾಗುತ್ತದೆ. ಹಾಗೂ ಯಾವುದೇ ರೀತಿಯಾಗಿ ಹರಿದ, ಹಳೆಯ, ಮುರಿದ ಪರ್ಸ್ಗಳನ್ನು ಹೆಚ್ಚಾಗಿ ಬಳಸಬಾರದು. ಈ ಒಂದು ಪರ್ಸ್ಗಳನ್ನು ಬಳಸೋದ್ರಿಂದ ನಕಾರಾತ್ಮಕತೆ ಹೆಚ್ಚಾಗಿ ಉಂಟಾಗುತ್ತದೆ. ನಿಮ್ಮಲ್ಲಿ ಹೆಚ್ಚಾಗಿ ಹಣದ ಖರ್ಚು ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗೂ ನಿಮ್ಮ ಪರ್ಸ್ನಲ್ಲಿ ಹಳೆಯ ಅಥವಾ ಬೇಡವಾದ ಬಿಲ್ಗಳು ಇದ್ದರೆ ಅದನ್ನು ತಕ್ಷಣ ತೆಗೆಯಿರಿ. ಇದರಿಂದ ಈ ಬಿಲ್ಗಳನ್ನು ನಿಮ್ಮ ಪರ್ಸಿನಲ್ಲಿ ಇಡುವುದರಿಂದ ನಿಮ್ಮಲ್ಲಿ ಹಣದ ಖರ್ಚುಗಳು ಹೆಚ್ಚಾಗುತ್ತಾ ಹೋಗುತ್ತದೆ. ಬೇಡವಾದ ವಿಷಯಕ್ಕೆ ನೀವು ಹಣವನ್ನು ಹೆಚ್ಚಾಗಿ ಖರ್ಚು ಮಾಡಬೇಕಾದಂತಹ ಅವಶ್ಯಕತೆ ನಿಮ್ಮಲ್ಲಿ ಉಂಟಾಗುತ್ತದೆ. ಈ ಬೇಡವಾದಂತಹ ಬಿಲ್ಗಳನ್ನು ನೀವು ಪರ್ಸಿನಲ್ಲಿ ಇಡುವುದರಿಂದ ನಿಮ್ಮಲ್ಲಿ ಹಣದ ಆಕರ್ಷಣೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಹಣವು ನಿಮ್ಮ ಬಳಿ ಬರುವುದಿಲ್ಲ. ಹಣ ಬರಲು ಹೆಚ್ಚಾಗಿ ಅಡೆತಡೆಗಳು ಉಂಟಾಗುತ್ತಾ ಹೋಗುತ್ತದೆ. ಹೌದು ಸ್ನೇಹಿತರೆ, ಹಾಗೂ ಪರ್ಸನ್ನು ಯಾವಾಗಲೂ ಸ್ವಚ್ಛವಾಗಿ ಕ್ಲೀನಾಗಿ ಇಟ್ಕೊಳ್ಬೇಕಾಗುತ್ತದೆ. ನಿಮ್ಮ ಪರ್ಸಿನಲ್ಲಿ 4ರಿಂದ 5 ಅಕ್ಕಿ ಕಾಳುಗಳನ್ನು ಸದಾ ಇಟ್ಕೊಳ್ಳೋದ್ರಿಂದ ಅಕ್ಷಯ ಪಾತ್ರೆಯಂತೆ ನಿಮ್ಮ ಪರ್ಸಿನಲ್ಲಿ ಯಾವಾಗಲೂ ಹಣವಿರುತ್ತದೆ. ಹೌದು, ಅಕ್ಕಿ ಎಂದರೆ ಒಂದು ಸಮೃದ್ಧಿಯ ಸಂಕೇತ, ಸಂಪತ್ತಿನ ಸಂಕೇತ. ಇದರಿಂದಾಗಿ ನಿಮ್ಮಲ್ಲಿ ಸದಾ ಹಣವಿರಬೇಕು ಅಂದರೆ ನೀವು ಸದಾ ನಿಮ್ಮ ಬಳಿ 4ರಿಂದ 5 ಅಕ್ಕಿ ಕಾಳುಗಳನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. ಇದರಿಂದ ನೀವು ಜೀವನದಲ್ಲಿ ಅನಿರೀಕ್ಷಿತವಾದಂತಹ ಅವಕಾಶಗಳನ್ನು ನಿಮ್ಮನ್ನು ಹುಡುಕಿ ಬರುವಂತೆ ಅದು ಆಕರ್ಷಣೆ ಮಾಡುತ್ತದೆ. ನೀವು ಹಣವಿಡುವ ಜಾಗವನ್ನು ಅಂದರೆ ಲಾಕರ್, ಇತರ ಕೆಲವು ಜಾಗಗಳನ್ನು ಯಾವ ರೀತಿಯಾಗಿ ಪೂಜನೀಯ ಭಾವನೆಯಿಂದ ನೋಡುತ್ತೀರೋ ಅದೇ ರೀತಿಯಾಗಿ ಈ ಒಂದು ಪರ್ಸನ್ನು ಶ್ರದ್ಧಾ ಭಕ್ತಿಯಿಂದ, ನಂಬಿಕೆಯಿಂದ ಕೆಲವೊಂದು ಸಲಹೆ ಸೂಚನೆಗಳನ್ನು ಪಾಲಿಸಿ ಬಳಸಿದಲ್ಲಿ ನಿಮ್ಮ ಹಣಕಾಸಿನ ಸಮಸ್ಯೆಯಿಂದ ನೀವು ಹೊರಬರಬಹುದು.
ಹೌದು, ಈ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.